ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. 13,000 ಅರ್ಹ ಮತದಾರರನ್ನ ಪಟ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸುಳ್ಳು ಕಾರಣ ಕೊಟ್ಟು ಪಟ್ಟಿಯಿಂದ ಬಿಡುಗಡೆ ಮಾಡಿರುವಂತ ಆರೋಪವನ್ನ ಮಾಡ್ತಿದ್ದಾರೆ ಬೆಂಗಳೂರಿನ ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು. ಇಂಥ ಆರೋಪವನ್ನ ಮಾಡ್ತಿರುವಂತದ್ದು. ರಾಜ್ಯ ಚುನಾವಣಾ ಆಯುಕ್ತರಿಗೆ ಸಂಸದರಿಂದ ದೂರು ನೀಡಲಾಗಿದೆ. ಒಂದೇ ಮತಗಟ್ಟೆಯಲ್ಲಿ ಅರ್ಹ ಮತದಾರರನ್ನ ಬಿಡುಗಡೆ ಮಾಡಲಾಗಿದೆ. ಆಯುಕ್ತ ಅನ್ಬು ಕುಮಾರ್ಗೆ ಲಿಖಿತ ದೂರನ್ನ ತೇಜಸ್ವಿ ಸೂರ್ಯ ಅವರು ನೀಡಿರುವಂತದ್ದು. ಈ ಒಂದು ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ಈ ಒಂದು ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಈಗಾಗಲೇ ಹಲವು ಆರೋಪಗಳು ಕೇಳಿ ಬಂದಿದೆ. ಒಂದೇ ಸ್ಥಳದಲ್ಲಿ ಕೂತು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ, ಮನೆಗಳಿಗೆ ತೆರಳುತ್ತಾ ಇಲ್ಲ ಅನ್ನುವಂತ ಆರೋಪಗಳು ಈ ಹಿಂದೆ ಕೇಳಿ ಬಂದಿತ್ತು. ಆದ್ರೆ ಈಗ ಮತ್ತೊಂದು ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ. ಈ ಪ್ರಕ್ರಿಯೆಯ ವೇಳೆ ಒಟ್ಟು 13,000 ಅರ್ಹ ಮತದಾರರನ್ನ ಪಟ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇರುವಂತದ್ದು. ಅರ್ಹರಿಗೆ ಈ ಒಂದು ಮತ ಹಾಕುವಂತ ಹಕ್ಕೇನಿದೆ ಅದನ್ನ ಅವರಿಂದ ಕಿತ್ಕೊಳ್ಬಾರದು ಅನ್ನುವಂತ ಉದ್ದೇಶ ಮೊದಲಿನಿಂದಲೂ ಇರುವಂತದ್ದು. ಅನರ್ಹರನ್ನ ಪಟ್ಟಿಯಿಂದ ಬಿಡಬೇಕು ಅನ್ನುವಂತ ಉದ್ದೇಶದಿಂದ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ 13,000 ಬರೋಬ್ಬರಿ 13,000 ಅರ್ಹ ಮತದಾರರನ್ನೇ ಪಟ್ಟಿಯಿಂದ ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಒಂದೇ ಮತಗಟ್ಟೆಯಲ್ಲಿ ಅರ್ಹ ಮತದಾರರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಆಯುಕ್ತರಾದಂತ ಅನ್ಬು ಕುಮಾರ್ ಅವರಿಗೆ ಲಿಖಿತ ರೂಪದಲ್ಲಿ ತೇಜಸ್ವಿ ಸೂರ್ಯ ಅವರು ದೂರನ್ನ ಕೊಟ್ಟಿರುವಂತದ್ದು. ಒಂದೇ ಮತಗಟ್ಟೆಯಲ್ಲಿ ಒಟ್ಟು 13,000 ಅರ್ಹ ಮತದಾರರನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ಈಗ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ 13,000 ಅರ್ಹ ಮತದಾರರನ್ನ ಪಟ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಆರೋಪ. ಹಾಗಾದ್ರೆ ಯಾವ ಭಾಗದಲ್ಲಿ, ಯಾವ ಮತಗಟ್ಟೆಯಲ್ಲಿ ಈಗ ಇಷ್ಟೊಂದು ಜನರನ್ನ ಕೈ ಬಿಡಲಾಗಿದೆ? ಸುನಿಧಿ, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಅದರ ವಿಚಾರವಾಗಿ ಪರ ವಿರೋಧಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೀಗ ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ 13,000 ಅರ್ಹ ಮತದಾರನಿರ್ತಾರಲ್ಲ, ಸುಳ್ಳು ಕಾರಣವನ್ನ ಕೊಟ್ಟು ಪಟ್ಟಿಯಿಂದ ಕೈ ಬಿಡಲಾಗಿದೆ ಎಂಬ ಆರೋಪವನ್ನ ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇರುವಂತದ್ದು. ಒಂದೇ ಮತಗಟ್ಟೆಯಲ್ಲಿ 13,000 ಅರ್ಹ ಮತದಾರರೇನಿದಾರಲ್ಲ ಅವರನ್ನ ಕೈ ಬಿಡಲಾಗಿದೆ ಎಂಬ ಗಂಭೀರ ಆರೋಪವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಅದರಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದ 174ನೇ ವಾರ್ಡ್ ಇದೆಯೇ, ವಾರ್ಡು ಸೇರಿದಂತೆ 54ನೇ ವಾರ್ಡು ಅಂದ್ರೆ 174ನೇ ವಾರ್ಡ್ನ 54ನೇ ಮತಗಟ್ಟೆಯಲ್ಲಿ 13,000 ಮತದಾರರಿದ್ರು. ಅವರ ಹೆಸರನ್ನ ಪಟ್ಟಿಯಿಂದಲೇ ಕೈ ಬಿಡಲಾಗಿದೆ, ಶಾಶ್ವತವಾಗಿ ಶಿಫ್ಟ್ ಆಗಿದ್ದಾರೆ ಎಂದು ಸುಳ್ಳು ನಮೂದಿಸಿರುವಂತಹ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎನ್ನುವಂತಹ ದೂರನ್ನ ಸದ್ಯಕ್ಕೆ ಚುನಾವಣಾ ಆಯೋಗದ ಆಯುಕ್ತರಿಗೆ ಕೊಡಲಾಗಿದೆ. ಈ ಸಂಬಂಧಪಟ್ಟಾಗೆ ಪತ್ರದ ಮೂಲಕವಾಗಿ ತೇಜಸ್ವಿ ಸೂರ್ಯ ಅವರು ಆರೋಪವನ್ನ ಮಾಡಲಾಗ್ತಾ ಇದ್ದು, ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ HSR ಲೇಔಟ್ ಭಾಗದಲ್ಲಿರುವಂತಹ ವಾರ್ಡ್ ನಂಬರ್ 174 ಈ ಒಂದು ವಾರ್ಡ್ ನಲ್ಲಿ ನಡೆದಿರುವಂತಹ ಘಟನೆ ಎನ್ನುವಂತಹ ಒಂದು ಮಾಹಿತಿ ಸಂಬಂಧಪಟ್ಟಾಗೆ ತೇಜಸ್ವಿ ಸೂರ್ಯ ಅವರು ಈ ಚುನಾವಣಾ ಆಯೋಗಕ್ಕೆ ಕೊಡುವಂತಹ ಕೆಲಸ ಆಗಿದೆ. ಯಾವುದೇ ಭೌತಿಕ ತನಿಖೆ ಇಲ್ಲ, BLA 2 ಏನು ಏಜೆಂಟ್ಗಳೇನಿರ್ತಾರೋ ಅವರು ಮಾಹಿತಿ ಇಲ್ಲ. ಈ ಕಾರಣದಿಂದಾಗಿ ನಮ್ಮ ಒಂದು ಈ ಆರೋಪ ಮಾಡ್ತಿರುವಂತಹ ಒಂದು ಕ್ಷೇತ್ರದಲ್ಲಿ ಏನಿದೆಯೋ ಸುಮಾರು 13,000 ಅರ್ಹ ಮತದಾರರನ್ನ ಕೈ ಬಿಡಲಾಗಿದೆ ಎನ್ನುವಂತ ಮಾಹಿತಿ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಚುನಾವಣಾ ಆಯುಕ್ತರೇನಿದಾರಲ್ಲ ಅನ್ಬು ಕುಮಾರ್ ಅವರು ಲಿಖಿತ ದೂರು ಸಂಬಂಧಪಟ್ಟಾಗೆ ಚುನಾವಣಾ ಆಯುಕ್ತರಿಗೂ ಕೂಡ ಕೊಡಲಾಗಿದ್ದು, ಚುನಾವಣಾ ಆಯುಕ್ತರಿಂದಲೂ ಕೂಡ ಸ್ಪಷ್ಟವಾದಂತ ಉತ್ತರ ಬಂದಿಲ್ಲ ಎನ್ನುವಂತ ಆರೋಪವನ್ನು ಕೂಡ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ SIR ಮತದಾರರ ಪಟ್ಟಿ ಪರಿಷ್ಕರಣೆ ಏನಾಗ್ತಾ ಇದೆಯಲ್ಲ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಎನ್ನುವಂತ ಆರೋಪ ಆರಂಭದ ದಿನಗಳಿಂದಲೂ ಏನ್ ಕೇಳಿ ಬರ್ತಾ ಇತ್ತೋ ಅದಕ್ಕೆ ತಕ್ಕನಾದಂತಹ ವಿರೋಧವಾದಂತಹ ವ್ಯಕ್ತ ಸದ್ಯಕ್ಕೆ ಈಗ ಆಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಇದನ್ನ ಸರಿಪಡಿಸದೇ ಇದ್ರೆ ಅರ್ಹ ಮತದಾರರು ಬೆಂಗಳೂರಿನಲ್ಲಿ ಸಾಕಷ್ಟು ಜನನ ಕಳ್ಕೊಳ್ಬೇಕಾಗತ್ತೆ ಎನ್ನುವಂತ ಎಚ್ಚರಿಕೆ ತೇಜಸ್ವಿ ಸೂರ್ಯ ಅವರು ಒಟ್ಟಾರೆ ಕೂಡ ಮಾಡ್ತಾ ಇದ್ದಾರೆ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.